ನಮಸ್ಕಾರ ಕರ್ನಾಟಕ. ನಿಮ್ಮ ತನಿಷ್ ಕಿಚನ್ಗೆ ಸ್ವಾಗತ. ಇವರೇ ತನಿಷ್ ಶೇಖರ್ ಅಂತ. ಇವ್ರದ್ದೇ ಆದಂತಹ ಒಂದು ಹೊಸದ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಂಡಿದ್ದಾರೆ. ಇವರಿಗೆ ಕಿಚನ್ನಲ್ಲಿ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಅದರಲ್ಲೇ ಮುಂದುವರಿತೀನಿ ಅನ್ನೋ ಒಂದು ಕಾನ್ಫಿಡೆಂಟಲ್ಲಿ ಇವತ್ತು ಜೀರಾ ರೈಸ್ ಮೊದಲನೇ ರೆಸಿಪಿನ ಮಾಡಲಿಕ್ಕೆ ಹೊರಟಿದ್ದಾರೆ. ಜೀರಾ ರೈಸನ್ನು ಮಾಡ್ತಿದ್ದಾರೆ. ಇವರೇ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ, ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್, ಹೇಗೆಲ್ಲ ಮಾಡ್ತಾರೆ ಅಂತ ಇವತ್ತು ನೋಡಿಬಿಟ್ಟು ಒಳ್ಳೆ ರುಚಿಯಾದಂತಹ ಜೀರಾ ರೈಸನ್ನು ತಿನ್ನೋಣ. ತನಿಷ್ ಹೇಳಿ, ಜೀರಾ ರೈಸ್ ಮಾಡಲಿಕ್ಕೆ ನೀವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀರಾ? ಕರ್ನಾಟಕ ಜನತೆಗೆ ಇದನ್ನು ಎಕ್ಸ್ಪ್ಲೇನ್ ಮಾಡಿ. ನಾವು ಮೊದಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಆಮೇಲೆ 4 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಜೀರಾನ 2 ಟೇಬಲ್ ಸ್ಪೂನ್ ಇಟ್ಕೊಂಡಿದ್ದೀನಿ. ತುಪ್ಪ 2 ಟೇಬಲ್ ಸ್ಪೂನ್ ಇಟ್ಕೊಂಡಿದ್ದೀನಿ. ಆಮೇಲೆ ಅನ್ನ ಮೊದಲೇ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಫಸ್ಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಬೇಕು. ಮೊದಲಿಗೆ ಹೇಳಿದ್ನಲ್ಲ 2 ಟೇಬಲ್ ಸ್ಪೂನ್ ಅಷ್ಟು. ಸ್ವಲ್ಪ ವೇಟ್ ಮಾಡಬೇಕು ಕಾಯೋವರೆಗೂ. ಎಣ್ಣೆ ಕಾದಾದ್ಮೇಲೆ ನಾವು 4 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ಬೇಕು. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಫ್ರೈ ಆದ್ಮೇಲೆ ನಂತರ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಬೇಕು. ಅದನ್ನ ಫ್ರೈ ಮಾಡ್ಕೋಬೇಕು. ನಂತರ 2 ಟೇಬಲ್ ಸ್ಪೂನ್ ಜೀರಾ ಹಾಕೊಂಡು ಫ್ರೈ ಮಾಡ್ಕೋಬೇಕು. ತನಿಷ್ ಅವರೇ, ನೀವು ಇದನ್ನೆಲ್ಲ ಯಾವ ಕಲ್ತ್ರಿ? ಇದನ್ನೆಲ್ಲ ಮಾಡುವಂಥದ್ದನ್ನ ಯಾರ್ಯಾರು ಕೊಡ್ತಾ ಇದ್ರು ನಿಮಗೆ? ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ರು. ಹೌದಾ? ಎಷ್ಟನೇ ಕ್ಲಾಸ್ ಹೋಗ್ತಾ ಇದ್ದೀರಾ ನೀವು? ನಾವು 5ನೇ ಕ್ಲಾಸ್ ಓದ್ತಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕು? ನಂತರ ನಾವು ರೈಸ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೋಬೇಕು. ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಫ್ರೈ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಮತ್ತೆ ಒಂದ್ಸತಿ ಕಲಿಸ್ಕೋಬೇಕು. ನೀವು ಮಾಡ್ತಾ ಇರೋದು ಇಲ್ಲಿಗೆ ಗಮ್ ಅಂತ ಇದೆ. ಆ ತುಪ್ಪದ ಫ್ಲೇವರು ಮತ್ತೆ ಆ ಜೀರಾದ ಫ್ಲೇವರು ಒಳ್ಳೆ ಗಮ್ ಅಂತ ಇದೆ. ತನಿಷ್ ಅವರೇ, ಮನೇಲೆ ಮಾಡ್ಕೊಂಡು ತಿನ್ನೋದು ಹೋಟ್ಲಿಕ್ಕಿಂತ ಇನ್ನೂ ಚೆನ್ನಾಗಿರ್ತಿದ್ದು. ಹೌದಾ? ಹೌದು. ನಿಮಗೆ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋಬೋದು. ನಮಗೆ ಸಾಕಾಗಿದೆ ಅದಕ್ಕೆ ನಾನು ಆ್ಯಡ್ ಮಾಡ್ತಿಲ್ಲ. ನಿಮಗೆ ಇನ್ನೂ ಬೇಕಂದ್ರೆ ಇನ್ನೂ ಆ್ಯಡ್ ಮಾಡ್ಕೋಬೋದು. ತುಪ್ಪ ಹಾಕಿದ್ರೇ ಒಳ್ಳೆ ಫ್ಲೇವರ್ ಬರುತ್ತಲ್ವಾ? ನಾವು ಬೆಣ್ಣೆ ತುಪ್ಪ ಮಾಡಿ ಹಾಕಿದ್ದೀವಿ. ನೀವೇ ಬೆಣ್ಣೆ ತಂದು ತುಪ್ಪ ಕಾಸ್ಕೊಂಡಿರೋದಾ? ಹೌದು. ಹೌದಾ? ತುಪ್ಪನ ಮಾಡ್ಲಿಕ್ಕೆ ಬರುತ್ತೆ ಹಾಗಾದ್ರೆ ನಿಮಗೆ? ಹಾಗಾದ್ರೆ ನಾವು ತುಪ್ಪನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಹಾಗಾದ್ರೆ ಮಾಡುವಂಥ ವಿಧಾನನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು ಹಾಗಾದ್ರೆ. ಹೌದು. ಈಗ ಜೀರಾ ರೈಸ್ ರೆಡಿ ಆಗಿದೆ, ಬನ್ನಿ ನೋಡೋಣ. ಈಗ ರೆಸಿಪಿ ರೆಡಿ ಆಗಿದೆ. ನೀವು ಮಾಡಿ, ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ಒಬ್ಬ ಚಿಕ್ಕ ಚೆಫ್ ಒಂದು ಗೀ ರೈಸನ್ನು, ಬಿಸಿ ಗೀ ರೈಸನ್ನು ಮಾಡಿದ್ದಾರೆ. ಒಂದು ಸತಿಯಾಗಿ ಟೇಸ್ಟ್ ಕೂಡ ನೋಡಬೇಡ ಅನ್ಸುತ್ತಾ ಇದೆ. ಅವ್ರು ಗಮ್ಮಂತ ಮೂಗಿಗೆ ವಾಸನೆ ಬಿಡಿತಾ ಇರೋದ್ರಿಂದ ಟೇಸ್ಟ್ ನೋಡಿಬಿಟ್ಟು ದಯವಿಟ್ಟು ನಿಮಗೆ ಸಬ್ಸ್ಕ್ರೈಬ್ ಮಾಡಬೇಕೋ ಬೇಡ ಅಂತ ಆಮೇಲೆ ಹೇಳ್ತೀನಿ. ಟೇಸ್ಟ್ ಮಾಡಕ್ಕೆ ಹೆಂಗಿದೆ ಸರ್? ಸೂಪರ್.
ನಾವು ಹೋಟ್ಲಲ್ಲಿ ಹೋಗಿ ಸುಮ್ಮನೆ ಅನವಶ್ಯಕವಾಗಿ ದುಡ್ಡು ಕೊಟ್ಟು ಹೆಲ್ತ್ ಹಾಳು ಮಾಡೋದಕ್ಕಿಂತ ಮನೆಯಲ್ಲೇ ಒಳ್ಳೆ ಟೇಸ್ಟ್ ಆಗಿರುವಂತಹ ಜೀರಾ ರೈಸ್ನ ತಿಂದು ಜೀರಾಯಿಂದ ನಮಗೆ ಆರೋಗ್ಯದ ಬೆನಿಫಿಟ್ ಕೂಡ ತುಂಬ ಇದೆ. ಅದ್ರ ಜೊತೆಗೆ ಒಂದು ಡೆಕೋರೇಟಿವ್ ಆಗಿ ಪುದೀನ ಇಟ್ಟಿದ್ದಾರೆ, ಅದ್ರ ಜೊತೆಗೆ ಒಂದು ಎಲೆನೂ ಕೂಡ ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಂದು ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಮನೆಯಲ್ಲೇ ಮಾಡ್ಕೊಳ್ಳಿ, ಜೀರಾ ರೈಸ್ ತಿನ್ನಿ. ಹಾಗೆ ಇವನಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಬಾಯ್.